ಗೌತಮ್ ಅವರೇ, ನ್ಯೂಸ್ ನೋಡಿದ್ರಾ? ಮನೆ ಹರಾಜಾಗಿದೆ. ನಾಳೆನೇ ಹರಾಜು. ಮತ್ತೆ ಈಗ ಏನ್ ಮಾಡ್ತೀರಾ? ನನಗೂ ಏನು ಗೊತ್ತಾಗ್ತಿಲ್ಲ ಭೂಮಿಕಾ. ಈ ಮನೆ ನಮ್ಮ ಪಾಲಿಗೆ ಬರೀ ಮನೆ ಹಾಕಿರ್ಲಿಲ್ಲ, ಎಷ್ಟೊಂದು ನೆನಪುಗಳು. ನಾವು ಮನೇಲಿ ಜೊತೆಲಿ ಇದ್ದಿದ್ದು. ಅಪ್ಪು ಹುಟ್ಟಿದ್ದು. ಅಮೂಲ್ಯವಾದ ನೆನಪುಗಳು ಇದ್ರಲ್ಲಿದೆ, ನಿಮ್ಮ ಉಸಿರೇ ಇದ್ರಲ್ಲಿದೆ. ನಾವು ಆ ಜಾಗನ ಬಿಟ್ಟು ಬಂದ್ರು ಅದು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಿಮ್ಮ ತಂದೆ ಸಮಾಧಿನೂ ಇದೆ. ಗೌತಮ್ ಅವರೇ, ಹತ್ತಿರದವ್ರನ್ನ ಕಳ್ಕೊಂಡ್ರೆ ನೋವು ಆಗುತ್ತೆ, ಆದ್ರೆ ಅವ್ರ ನೆನಪುಗಳೇ ಅಳಿಸೋದ್ರೆ ನಾವೊಂಥರ ಅನಾಥರ ಆಗ್ಬಿಡ್ತೀವಿ. ಇದನ್ನ ಉಳಿಸೋಕೆ ಏನು ಮಾಡೋಕ್ಕಾಗಲ್ವಾ? ಒಂದು ದಾರಿ ಇದೆ ಭೂಮಿಕಾ. ಏನು? ನನ್ನ ಕಂಪ್ನಿನ ಮಾರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಸಮೃದ್ಧಿನ ಮಾರ್ತೀರಾ? ಹೌದು. ಒಂದನ್ನು ಪಡ್ಕೋಬೇಕು ಅಂದರೆ ಒಂದನ್ನು ಕಳ್ಕೊಳ್ಳೇಬೇಕಾಗುತ್ತೆ. ನನಗೆ ಈಗ ನನ್ನ ಮನೆ ಮುಖ್ಯ ಅಷ್ಟೇ. ಬಟ್ ಸಮೃದ್ಧಿ ಯಾಕೆ ನಿಮ್ ಕನಸಾಗಿತ್ತು? ದೊಡ್ಡ ಉದ್ದೇಶಕ್ಕೆ ಅಂತ ಮಾಡಿರೋ ಆ್ಯಪ್ ಅದು. ಅದನ್ನು ಮಾರಲೇಬೇಕಾ? ಬೇರೆ ಆಪ್ಷನ್ಸ್ ಯಾವುದೂ ಇಲ್ವಾ? ನೋಡಿ ಭೂಮಿಕಾ, ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ನನಗೆ ಈಗಲೂ ಇದೆ. ಮುಂದೆ ಬೇರೆ ಯಾವುದಾದ್ರೂ ಒಂದು ದಾರಿ ಹುಡುಕ್ತೀನಿ. ಅದ್ರ ಸದ್ಯಕ್ಕೆ ನನಗೆ ಈ ಮಾರ್ಗ ಬಿಟ್ಟು ಬೇರೆ ಏನು ಕಾಣಿಸ್ತಾ ಇಲ್ಲ. ಹೇಳಗಳಿಯಾ? ಆನಂದ, ನಾನು ಒಂದು ಡಿಸಿಷನ್ ಬಂದಿದ್ದೀನಿ ಕಣೋ. ಯಾಕೋ ಗೆಳೆಯ ಎಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಾ ಇದೆಯಾ? ಏನು ಡಿಸಿಷನ್ ತೊಗೊಂಡಿದ್ಯಾ? ಅದು ಗೌತಮ್ ದಿವಾನ್ ಕಂಪ್ನಿನ ಉಳಿಸ್ಕೋಬೇಕು ಅಂದರೆ ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಕಣ. ಅದಕ್ಕೆ ನಾಳೆ ಅರ್ಸನ್ ಕೋಟೆಯವ್ರಿಗೆ ಫೋನ್ ಮಾಡಿ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ಬೋದಾ ಅಂತ ಕೇಳೋ. ಅವ್ರು ಬ್ಯುಸಿ ಇದ್ರೂ ಪರವಾಗಿಲ್ಲ, ಒಂದು 10 ನಿಮಿಷ ಅಪಾಯಿಂಟ್ಮೆಂಟ್ ಕೊಡೋಕ್ಕೆ ಸಾಧ್ಯನೇ ಕೇಳು. ತುಂಬಾ ಅರ್ಜೆಂಟು. ಗೆಳೆಯ, ಏನು ಹೇಳ್ತಾ ಇದೆಯಾ ನೀನು? ಅಲ್ಲ ಕಣೋ ಗೆಳೆಯ, ಆ ಕಂಪ್ನಿ ಉಳಿಸ್ಕೋಬೇಕು ಅಂತ ಈ ಕಂಪ್ನಿನ ಮಾರಕ್ಕೆ ಹೊರಟಿದ್ಯಾ? ನೀನು ಯೋಚನೆ ಮಾಡಿ ನಿರ್ಧಾರ ಮಾಡಿದ್ಯಾ ಅಥವಾ ಆತರಪಟ್ಟು ನಿರ್ಧಾರ ಮಾಡಿದ್ಯಾ? ನಿಜ ಹೇಳೋ. ಹೌದು ಕಣೋ, ನಾನು ಬೇರೆ ಏನು ದಾರಿ ತೋರಿಸ್ತಾ ಇಲ್ಲ. ಪ್ಲೀಸ್ ನಾನು ಹೇಳ್ದಷ್ಟು ಮಾಡು. ಸರಿ ಕಣೋ.